ಹುದ್ದೆಯಲ್ಲಿರೋರಿಗೆ ಯಾಕೆ ಇಷ್ಟು ಸಣ್ಣ ಬುದ್ಧಿ? ಸರ್ಕಾರಿ ಸಂಸ್ಥೆಯಲ್ಲೇ ಮಹಿಳೆಯರಿಗೆ ರಕ್ಷಣೆ ಇಲ್ವಾ? ಬೆಂಗಳೂರಿನ ಎಂಎಸ್ಐಎಲ್ ಸಂಸ್ಥೆಯಲ್ಲಿ ದಲಿತ ಮಹಿಳೆಯೊಬ್ಬರ ಮೇಲೆ ನಡೆದಿದೆ ಎನ್ನಲಾದ ಅಮಾನವೀಯ ಕೃತ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಹಾಗಾದ್ರೆ ಏನಿದು ಘಟನೆ? ಅಧಿಕಾರಿಗಳ ಈ ಅಟ್ಟಹಾಸಕ್ಕೆ ಕಾರಣವೇನು? ನೋಡಿ ಈ ಸ್ಪೆಷಲ್ ರಿಪೋರ್ಟ್. ಇದು ಬೆಂಗಳೂರಿನ ಎಂಎಸ್ಐಎಲ್ ಚಿಟ್ ಫಂಡ್ ಸಂಸ್ಥೆಯಲ್ಲಿ ನಡೆದಿರುವ ಘೋರ ಘಟನೆ. ಕಳೆದ 8 ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದ ದಲಿತ ಮಹಿಳೆಗೆ ಇಲ್ಲಿನ ಅಧಿಕಾರಿಗಳು ನರಕ ದರ್ಶನ ಮಾಡಿಸಿದ್ದಾರೆ. ಎಂಎಸ್ಐಎಲ್ ಅಧಿಕಾರಿಗಳು 16 ಅಧಿಕಾರಿಗಳ ಮುಂದೆ ದಲಿತ ಮಹಿಳೆಗೆ ಚೆಕ್ ಬುಕ್ ಕಳ್ಳತನದ ಸುಳ್ಳು ಆರೋಪ ಹೊರಿಸಿ ಬಟ್ಟೆ ಬೆಚ್ಚಿಸಿ ಅವಮಾನ ಮಾಡಿದ್ದಾರೆ. ಜಾತಿ ನಿಂದನೆ, ಲೈಂಗಿಕ ಕಿರುಕುಳ ನೀಡಿದ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ. ಆಗಸ್ಟ್ 11ರಿಂದ ಮ್ಯಾನ್ಯುವಲ್ ವರ್ಕ್ ನಡೀತಿರೋದ್ರಿಂದ ಅದರಲ್ಲಿ ನನಗೆ ಡಬಲ್ ಚೆಕ್ನ ಬರೆಸ್ಬಿಟ್ಟು ಅವರೇ ಎತ್ತಿಟ್ಕೊಂಡು ಆ ಚೆಕ್ಗೆಲ್ಲ ಅವ್ರ ಸಿಗ್ನೇಚರು ಎಲ್ಲ ಮಾಡಿಬಿಟ್ಟು ಅವ್ರು ಎತ್ತಿಟ್ಕೊಂಡು ನನ್ನ ಕಳೆದೋಗಿದೆ ಅಂದರೆ ನನ್ನ ಬ್ಯಾಗ್ಗಳು, ನನ್ನ ಟೇಬಲ್ ಎಲ್ಲ ಹುಡುಕ್ಸಿದ್ದಾರೆ. ಮತ್ತು ಡಿವಿಷನ್ ಫುಲ್ಲು ಹುಡುಕ್ಸಿದ್ದಾರೆ. ಬಟ್ ನನ್ನ ಪ್ಲೇಸ್ನ ಮಾತ್ರ ಜಾಸ್ತಿ ಹುಡುಕಿಸ್ಬಿಟ್ಟು ಪ್ರೈವೇಟ್ ರೂಮಿಗೆ ನನ್ನ ಕಳಿಸಿ ನನ್ನ ವಿವಸ್ತ್ರ ಎಲ್ಲ ಮಾಡಿ ರಾತ್ರಿ 8 ಗಂಟೆವರೆಗೂ ಅಲ್ಲಿ ಇರಿಸ್ಕೊಂಡಿದ್ದಾರೆ. ಕಳೆದ ಸೆಪ್ಟೆಂಬರ್ 23, 2025ರಂದು ಸಂಜೆ 6 ಗಂಟೆ ಸಮಯ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಚಂದ್ರಶೇಖರ್, ಡಿಜಿಎಂ ನಳಿನಿ ಮತ್ತು ಎಂಜಿಎಂ ವೀಣಾ ಎಂಬುವವರು ಸೇರಿಕೊಂಡು ಚೆಕ್ ಬುಕ್ ಕಳೆದು ಹೋಗಿದೆ ಎಂಬ ಸುಳ್ಳು ಕತೆ ಕಟ್ಟಿದ್ದಾರೆ. ಕೇವಲ ದಲಿತ ಮಹಿಳೆ ಎಂಬ ಕಾರಣಕ್ಕೆ ಆಕೆಯನ್ನ ಕೆಲಸದಿಂದ ತೆಗೆದುಹಾಕಲು ಸಂಚು ರೂಪಿಸಿದ ಈ ಅಧಿಕಾರಿಗಳು ತಪಾಸಣೆ ಹೆಸರಿನಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ. ಸೆಕ್ಯೂರಿಟಿ ಸಿಬ್ಬಂದಿ ಸುಮಿತ್ರಾ ಎಂಬಾಕೆಯ ಮೂಲಕ ಸಂತ್ರಸ್ತೆಯನ್ನ ಕೊಠಡಿಗೆ ಕರೆದೊಯ್ದು ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಬಟ್ಟೆ ಬಿಚ್ಚಿಸಿ ತಪಾಸಣೆ ನಡೆಸಲಾಗಿದೆ. ರಾತ್ರಿ 8 ಗಂಟೆಯವರೆಗೆ ಅಕ್ರಮವಾಗಿ ಬಂಧನದಲ್ಲಿಟ್ಟು 16 ಸಹೋದ್ಯೋಗಿಗಳ ಮುಂದೆ ಅಟೆಂಡರ್ ರಮೇಶ್ ಎಂಬಾತನ ಎದುರೇ ಅವಮಾನಿಸಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ರೂಮಲ್ಲಿ ಕೂಡ ಹಾಕಿದ್ದಲ್ಲ, ಪ್ರೈವೇಟ್ ರೂಮಿಗೆ ಕರ್ಕೊಂಡೋಗಿ ನಾನು ಆ 4 ಚೆಕ್ ಏನಿದೆ ಅದನ್ನು ನಾನು ಬಟ್ಟೆ ಒಳಗಡೆ ಇಟ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಚೆಕ್ ಮಾಡಬೇಕು ಅಂತ ವೀಣಾ ಮೇಡಮು, ಚಂದ್ರಶೇಖರ್ ಅವರು ಇಬ್ಬರು ಆದೇಶದಂತೆ ನಳಿನಿ ಅವರು ಸೆಕ್ಯೂರಿಟಿ ಸುಮತಿ ಅಂತ ಇದ್ದರು, ಅವ್ರನ್ನ ಕರೆಸಿ ಪ್ರೈವೇಟ್ ರೂಮಿಗೆ ಕಳಿಸ್ಬಿಟ್ಟು ನನ್ನ ಬಟ್ಟೆನ ಚೆಕ್ ಮಾಡಿಸಿರ್ತಾರೆ ಸರ್. ಆದರೆ ಅವ್ರಿಗೇನು ಸಿಕ್ಕಿಲ್ಲ, ನನ್ನ ಬಟ್ಟೆಯಲ್ಲೂ ಏನೂ ಸಿಕ್ಕಿಲ್ಲ, ನನ್ನ ಬ್ಯಾಗಲ್ಲೂ ಏನೂ ಸಿಕ್ಕಿಲ್ಲ, ನಾನು ಕೂರ್ತಿದ್ದ ಪ್ಲೇಸಲ್ಲೂ ಏನೂ ಸಿಕ್ಕಿಲ್ಲ. ಇಷ್ಟಕ್ಕೆ ಈ ಅಧಿಕಾರಿಗಳ ಅಹಂಕಾರ ನಿಂತಿಲ್ಲ. ಸಂತ್ರಸ್ತೆಯ ಜಾತಿ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ನಾವು ಹೇಳಿದ ಹಾಗೆ ಕೇಳಿದ್ರೆ ಮಾತ್ರ ಕೆಲಸದಲ್ಲಿ ಇಟ್ಟುಕೊಳ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ. ಲೈಂಗಿಕ ಕಿರುಕುಳ ಮತ್ತು ಮಾನಸಿಕ ಹಿಂಸೆಯನ್ನು ನೀಡಲಾಗಿದೆ ಎಂದು ಮಹಿಳೆ ಕಣ್ಣೀರಿಡುತ್ತಾ ಪೊಲೀಸ್ ಮೆಟ್ಟಿಲೇರಿದ್ದಾರೆ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಈ ಅಧಿಕಾರಿಗಳ ಕೃತ್ಯಕ್ಕೆ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾ ಸರ್ಕಾರ? ಸಂತ್ರಸ್ತೆಗೆ ನ್ಯಾಯ ಸಿಗುತ್ತಾ? ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.